ತಾಲೂಕಿನ ಗೆಂಡೆಹಳ್ಳಿ ಭಾಗದಲ್ಲಿ ಒಂದು ವಾರದಿಂದ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಅದರಲ್ಲಿ ನರಹಂತಕ ಕಾಡಾನೆ ಕರಡಿ ಎಲ್ಲ ಆನೆಗಳು ಬೇರೆಡೆ ಚದುರಿದರೂ ಸಹ ಈ ಒಂದು ಆನೆ ಗ್ರಾಮದ ಕೆಲವರ ಮನೆಯ ಮುಂದೆ ನಿಂತು ಹಾನಿ ಮಾಡುವುದರ ಜೊತೆಗೆ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ತಾಲೂಕಿನ ಗೆಂಡೆಹಳ್ಳಿ ಭಾಗದಲ್ಲಿ ಒಂದು ವಾರದಿಂದ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಅದರಲ್ಲಿ ನರಹಂತಕ ಕಾಡಾನೆ ಕರಡಿ ಎಲ್ಲ ಆನೆಗಳು ಬೇರೆಡೆ ಚದುರಿದ್ರೂ ಸಹ ಈ ಒಂದು ಆನೆ ಗ್ರಾಮದ ಕೆಲವರ ಮನೆ ಮುಂದೆ ನಿಂತು ಹಾನಿ ಮಾಡುವುದರ ಜೊತೆಗೆ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಮಾಲಾರು ಗ್ರಾಮದ ನಾಗರಾಜ್ ಎಂಬುವವರ ಮನೆ ಮುಂದೆ ಕಾಣಿಸಿಕೊಂಡ ಕಾಡಾನೆ ನಂತರ ಶ್ರೀನಿವಾಸ್ ಎಂಬುವವರ ಮನೆ ಅಂಗಳದಲ್ಲಿ ಬಂದು ಅಲ್ಲಿ ಬೀಡು ಬಿಟ್ಟಿದೆ. ನರಹಂತಕ ಕರಡಿ ಎಂಬ ಹೆಸರಿನ ಈ ಕಾಡಾನೆ ಅಲ್ಲೇ ಮನೆಯ ಸುತ್ತಲೂ ತಿರುಗಿ ದಾಂಧಲೆ ನಡೆಸಿ ನಂತರ ಪಕ್ಕದ ತೋಟದಲ್ಲಿ ಬಂದು ನಿಂತಿದೆ. ಇನ್ನು ಕಾಫಿ ತೋಟಕ್ಕೆ ಹೋಗಲು ಮನೆಯಿಂದ ಹೊರಗೆ ಹೋಗಲು ತೋಟಕ್ಕೆ ಕೆಲಸಕ್ಕೆ ಬಾರದ ಕಾರ್ಮಿಕರು ಹಿಂದಿಟ್ಟು ಹಾಕುತ್ತಿರುವುದರಿಂದ ತೀವ್ರ ತೊಂದರೆಯಾಗುತ್ತಿದ್ದು, ಅಲ್ಲದೆ ಬೆಳಕಿನ ಜಾವ ತೋಟದಿಂದ ರಸ್ತೆಗೆ ಬಂದು ನಿಂತಿರುವ ಕಾಡಾನೆ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ. ಈ ನರಹಂತಕ ಕಾಡಾನೆ ಮಧ್ಯದಲ್ಲಿರುವುದು ಅದರ ಚಲನವಲನಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಕೂಡಲೇ ಕಾಡಾನೆ ಹಿಡಿದು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ.